ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ನ ನೋಡ್ತಾ ಹೋದರೆ ಇಂಗ್ಲೀಷ್ನ ಕ್ಲಾಸ್ನ ನೋಡ್ತಾ ಹೋಗೋಣ. ಇಂಗ್ಲೀಷ್. ಸೊ ಈ ಇಂಗ್ಲೀಷಲ್ಲಿ ನಾವು ಪ್ರೇಸಲ್ ವರ್ಬ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಪ್ರೇಸಲ್ ವರ್ಬ್ಸ್. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ದ ಸಬ್ ಇನ್ಸ್ಪೆಕ್ಟರ್ ವಿಲ್ ಡ್ಯಾಶ್ ದ ಮ್ಯಾಟರ್ ಸೂನ್ ಅಂತ ಕೊಟ್ಟಿದ್ದಾರೆ. ದ ಸಬ್ ಇನ್ಸ್ಪೆಕ್ಟರ್ ವಿಲ್ ಡ್ಯಾಶ್ ದ ಮ್ಯಾಟರ್ ಸೂನ್. ಆಪ್ಷನ್ ನೋಡ್ತಾ ಹೋದರೆ ಲುಕ್ ಅಟ್, ಲುಕ್ ಇನ್ ಟು, ಲುಕ್ ಥ್ರೂ, ಪಾಸ್ ಅವೇ. ಸೊ ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ತಾ ಹೋಗಿ. ದ ಸಬ್ ಇನ್ಸ್ಪೆಕ್ಟರ್ ವಿಲ್ ಡ್ಯಾಶ್ ದ ಮ್ಯಾಟರ್ ಸೂನ್ ಅಂದರೆ ಸಬ್ ಇನ್ಸ್ಪೆಕ್ಟರು ತಕ್ಷಣನೇ ಒಂದು ಮ್ಯಾಟರ್ನ ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ನೋಡ್ತಾ ಹೋಗ್ತದೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಲುಕ್ ಅಟ್, ಲುಕ್ ಇನ್, ಲುಕ್ ಥ್ರೂ, ಪಾಸ್ ಅವೇ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ನೋಡಿದ್ರೆ ಆಪ್ಷನ್ ಎ ಬಿ, ಲುಕ್ ಇನ್ ಟು ಅಂತಕ್ಕಂಥದ್ದು ಆಗಿರುತ್ತೆ. ಎಲ್ಲೋ ಓಕೆ, ಲುಕ್ INT, ಲುಕ್ ಇನ್ ಟು ದ ಮ್ಯಾಟರ್ ಸೂನ್. ಸೊ ಇದರ ಅರ್ಥ ಇಷ್ಟೇನೆ ಸ್ನೇಹಿತರೆ. ನೋಡಿ, ಲುಕ್ ಇನ್ ಟು ಅಂದರೆ ಟು ಇನ್ವೆಸ್ಟಿಗೇಟ್ ಆರ್ ಎಕ್ಸಾಮೈನ್ ಆರ್ ರಿಸರ್ಚ್ ಅ ಸಿಚುಯೇಷನ್ ಆರ್ ಪ್ರಾಬ್ಲಮ್. ಅಂದರೆ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಿಸರ್ಚ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ಸಿಚುಯೇಷನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದನ್ನು ಲುಕ್ ಇನ್ ಟು ಅಂತ ನೋಡ್ತಾ ಹೋಗ್ತೀವಿ. ಇನ್ನು ಕೊಟ್ಟಂಥ ಆಪ್ಷನಲ್ಲಿ ಲುಕ್ ಅಟ್ ಅಂತ ಹೇಳಿದ್ರೆ ಟು ಡೈರೆಕ್ಟ್ ಯುವರ್ ಐಸ್ ಟುವರ್ಡ್ಸ್ ಸಮಥಿಂಗ್ ಆರ್ ಟು ಕನ್ಸಿಡರ್ ಸಬ್ಜೆಕ್ಟ್ ಕೇರ್ಫುಲಿ. ಅಂದರೆ ಲುಕ್ ಅಟ್ ಸಿ ಅಂತ ಹೇಳ್ತೀವಿ ಅಥವಾ ಲುಕ್ ಅಟ್ ಅಂತ ಹೇಳ್ತೀವಿ. ಸೊ ಲುಕ್ ಅಟ್ ಮೀನ್ಸ್ ನೋಡಿ ಅಂತಕ್ಕಂಥ ಅರ್ಥ ಬರುತ್ತೆ. ಡೈರೆಕ್ಟ್ ಯುವರ್ ಐಸ್ ಟುವರ್ಡ್ಸ್ ಸಮಥಿಂಗ್ ಅಂದರೆ ಕೆಲವೊಂದು ನೋಡ್ತಕ್ಕಂಥದ್ದು ಲುಕ್ ಅಟ್. ಸೊ ಅದನ್ನ ಡೈರೆಕ್ಟಾಗಿ ನಾವು ಹೇಳ್ತೀವಿ ಸ್ನೇಹಿತರೆ, ಹೌದಾ, ಲುಕ್ ಅಟ್ ಸಿ ಅಂತ. ಸೊ ಲುಕ್ ಅಟ್ ಅಂತ ಅರ್ಥ ಆಯಿತು. ಲುಕ್ ಇಂಟ್ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಕ್ಕಂಥ ಅಥವಾ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಲುಕ್ ಥ್ರೂ ಅಂತ ಹೇಳಿದ್ರೆ ಎಕ್ಸಾಮೈನ್ ಸಮಥಿಂಗ್ ಕೇರ್ಫುಲಿ ಆರ್ ರೀಡ್ ಇಟ್ ಕ್ವಿಕ್ಲಿ. ಸೊ ಎಕ್ಸಾಮೈನ್ ಸಮಥಿಂಗ್ ಕೇರ್ಫುಲಿಯಾಗಿ ಎಕ್ಸಾಮಿನ್ ಮಾಡ್ತಕ್ಕಂಥ ಅಥವಾ ರೀಡ್ ಇಟ್ ಕ್ವಿಕ್ಲಿ, ಫಾಸ್ಟಾಗಿ ಅದನ್ನು ಓದ್ತಕ್ಕಂಥದ್ದು ಲುಕ್ ಥ್ರೂ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ಪಾಸ್ ಅವೇ ಅಂತ ಹೇಳಿದ್ರೆ ಸಾಯ್ತಕ್ಕಂಥದ್ದು ಅಥವಾ ಪಾಸ್ಟಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಪಾಸ್ ಅವೇ ಆಗೋಗಿರ್ತಕ್ಕಂಥದ್ದು. ಓಕೆ, ಸೊ ಹೀಗಿರಬೇಕಾದ್ರೆ ಸೊ ಆನ್ಸರ್ ಏನು ಬರುತ್ತೆ ಸ್ನೇಹಿತರೆ ಇಲ್ಲಿ? ದ ಸಬ್ ಇನ್ಸ್ಪೆಕ್ಟರ್ ವಿಲ್ ಲುಕ್ ಇನ್ ಟು ದ ಮ್ಯಾಟರ್ ಸೂನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಎರಡನೇ ಪ್ರಶ್ನೆ ಈ ರೀತಿ ಇದೆ. ಐ ಡ್ಯಾಶ್ ದ ಬುಕ್, ಲುಕ್ ಅಟ್, ಲುಕ್ ಇನ್ ಟು, ಲುಕ್ ಥ್ರೂ, ಪಾಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ನಾವು ಆಪ್ಷನ್ಸ್ಗಳನ್ನ ನೋಡ್ದು ಅಲ್ವಾ. ಲುಕ್ ಅಟ್ ಅಂದರೆ ನೋಡ್ತಕ್ಕಂಥದ್ದು, ಲುಕ್ ಅಟ್ ಸಿ. ಸೊ ಇಟ್ ಮೀನ್ಸ್ ಆ ಕಡೆ ಸ್ಪೆಸಿಫಿಕ್ ಆಗಿ ಒಂದು ಏನೋ ನೋಡ್ತಕ್ಕಂಥದ್ದು ಲುಕ್ ಅಟ್ ಆಗಿರುತ್ತೆ. ಲುಕ್ ಇನ್ ಟು ಅಂತ ಹೇಳಿದಾಗ ಲುಕ್ ಇನ್ ಟು ಹೀಗೆ ನೋಡಿದ್ವಿ, ಏನಾಯಿತು ಲುಕ್ ಇನ್ ಅಂತ ಹೇಳಿದ್ರೆ ಸ್ನೇಹಿತರೆ ಇಲ್ಲಿ ನೋಡಿದ್ವಿ ಅಲ್ವಾ. ಸೊ ನೋಡಿ, ಇಲ್ಲಿ ಲುಕ್ ಇಂಟ್ ಅಂತಕ್ಕಂಥದ್ದು ನೋಡಿದ್ವಿ ನಾವು. ಏನಾಯಿತು ಲುಕ್ ಇಂಟ್ ಅಂತ ಹೇಳಿದ್ರೆ ಟು ಇನ್ವೆಸ್ಟಿಗೇಟ್, ಎಕ್ಸಾಮೈನ್ ಆರ್ ರಿಸರ್ಚ್ ದ ಸಿಚುಯೇಷನ್ ಆರ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಲುಕ್ ಇಟ್ ಆಯಿತು. ಲುಕ್ ಥ್ರೂ ಅಂತ ಹೇಳಿದ್ರೆ ಎಕ್ಸಾಮೈನ್ ಸಮಥಿಂಗ್ ಕೇರ್ಫುಲಿ ಆರ್ ರೀಡ್ ಇಟ್ ಕ್ವಿಕ್ಲಿ. ರೀಡ್ ಇಟ್ ಕ್ವಿಕ್ಲಿ ಅಂತಕ್ಕಂಥದ್ದು ನೋಡ್ತಾ ಹೋದಾಗ ನಾವಿಲ್ಲಿ ಏನಾಗುತ್ತೆ ನೋಡಿ, ಐ ಲುಕ್ ಥ್ರೂ ದ ಬುಕ್ ಅಂದರೆ ಏನಾಗುತ್ತೆ, ಫಾಸ್ಟಾಗಿದೆ ಬುಕ್ನ ರೀಡ್ ಮಾಡ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಐ ಲುಕ್ ಥ್ರೂ ದ ಬುಕ್. ಇಟ್ ಮೀನ್ಸ್ ಅದನ್ನು ಕೇರ್ಫುಲ್ ಅಥವಾ ಕ್ವಿಕ್ಕಾಗಿ ಓದ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ಬರುತ್ತೆ. ಇನ್ನು ಪಾಸ್ ಬೈ ಅಂತಂದರೆ ಟು ಮೂವ್ ಫಾಸ್ಟ್ ಅ ಪ್ಲೇಸ್ ಆರ್ ಪರ್ಸನ್, ಹಾದು ಹೋಗ್ತಕ್ಕಂಥದ್ದು, ಮುಗ್ದೋಗಿರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಅದನ್ನ ಇಗ್ನೋರ್ ಆನ್ ಆಪರ್ಚುನಿಟಿ. ಓಕೆ, ಸೊ ಇಟ್ ಮೀನ್ಸ್ ಹಾದು ಹೋಗ್ತಕ್ಕಂಥ ಅರ್ಥ ಬರುತ್ತೆ ಪಾಸ್ಡ್ ಬೈ ಅಂತಕ್ಕಂಥದ್ದು ನೋಡ್ತಾ ಹೋದಾಗ. ಸೊ ಇಲ್ಲಿ ಆನ್ಸರ್ ಏನಾಯಿತು, ಐ ಲುಕ್ ಥ್ರೂ ದ ಬುಕ್. ಇಟ್ ಮೀನ್ಸ್ ನಾನು ಅಂದರೆ ಫಾಸ್ಟಾಗಿ ಬುಕ್ನ ಓದ್ತಕ್ಕಂಥದ್ದು, ರೀಡ್ ಮಾಡ್ತಕ್ಕಂಥ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲ ಆನ್ಸರ್ ಆಪ್ಷನ್ 3 ಲುಕ್ ಥ್ರೂ ಆಗಿರುತ್ತೆ. ಸೊ ಇಟ್ ಮೀನ್ಸ್ ಅವನು ಫಾಸ್ಟಾಗಿ ಅಥವಾ ನಾನು ಫಾಸ್ಟಾಗಿ ಬುಕ್ಸ್ನ ರೀಡ್ ಮಾಡ್ತೀನಿ ಅಂತಕ್ಕಂಥದ್ದು ಆಯ್ತದೆ ಕ್ವಿಕ್ಲಿ. ಓಕೆ, ಕ್ವಿಕ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಪ್ಲೀಸ್ ಡ್ಯಾಶ್ ದ ಶುಗರ್ ಅಂತ ಕೊಟ್ಟಿದ್ರೆ ಪಾಸ್ ಆನ್, ಪಾಸ್ ಬೈ, ಪಾಸ್ ಅವೇ, ಗಿವ್ ಅಪ್. ಪ್ಲೀಸ್ ಡ್ಯಾಶ್ ದ ಶುಗರ್, ಪಾಸ್ ಆನ್, ಪಾಸ್ ಬೈ, ಪಾಸ್ ಅವೇ, ಗಿವ್ ಅಪ್. ಸೊ ನೋಡಿ, ಇಲ್ಲಿ ಸ್ನೇಹಿತರೆ ನಿಮ್ಗೆ ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟಿದ್ದೀನಿ ನಾನಿಲ್ಲಿ. ಪ್ಲೀಸ್ ಪಾಸ್ ಆನ್ ಅಂತ ಹೇಳಿದ್ರೆ ಪಾಸ್ ಆನ್ ಅಂದರೆ ಒಂದು ಟೇಬಲಿಂದ ಒಂದು ಟೇಬಲ್ಗೆ ಅಥವಾ ಒಂದು ಹ್ಯಾಂಡಿಂದ ಮತ್ತೊಂದು ಹ್ಯಾಂಡ್ಗೆ ಪಾಸ್ ಮಾಡ್ತಕ್ಕಂಥ ನಾವೇನು ಮಾಡ್ತೀವಿ ಇಲ್ಲಿ ಪಾಸ್ ಆನ್ ಅಂತ ಹೇಳ್ತೀವಿ. ಇನ್ನು ಪಾಸ್ ಬೈ ಅಂತ ಹೇಳಿದ್ರೆ ಟು ಗೋ ಪಾಸ್ಟ್ ಅ ಸರ್ಟೈನ್ ಪ್ಲೇಸ್ ಆರ್ ಲೊಕೇಶನ್ ಪಾಸ್ಟ್. ಓಕೆ, ಇನ್ನು ಪಾಸ್ ಅವೇ ಅಂತ ಹೇಳಿದ್ರೆ ಎ ಪೊಲೈಟ್ ವೇ ಟು ಸೇ ದಟ್ ಸಮ್ ಒನ್ ಹ್ಯಾಸ್ ಡೈಡ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ಗಿವ್ ಅಪ್ ಅಂತ ಹೇಳಿದ್ರೆ ಗಿವ್ ಅಪ್ ಮೀನ್ಸ್ ಕ್ವೈಟ್ ಬಿಡ್ತಕ್ಕಂಥದ್ದು ಅಂತ ಹೇಳ್ತೀವಿ, ಸ್ಟಾಪ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಕ್ವೈಟ್ ಬಿಡ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲ ಹಾಗೆ ಪ್ಲೀಸ್ ಡ್ಯಾಶ್ ದ ಶುಗರ್ ಅಂತಂದರೆ ಪಾಸ್ ಆನ್ ಅಂದರೆ ಶುಗರ್ನ ಪಾಸ್ ಮಾಡಿ ಅಂತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಆಪ್ಷನ್ 1 ಪ್ಲೀಸ್ ಪಾಸ್ ಆನ್ ದ ಶುಗರ್. ನೆಕ್ಸ್ಟು ದ ಪಾಲಿಗ್ರಿಮ್ಸ್ ಡ್ಯಾಶ್ ದ ಫಾರೆಸ್ಟ್ ಅಂತ ಕೊಂಡ್ರೆ ಪಾಲಿಗ್ರಿಮ್ಸ್ ಅಂತ ಹೋದಾಗ ಸ್ನೇಹಿತರೆ ಈ ಒಂದು ಯಾತ್ರಿಕರಂತ ಏನು ಹೇಳ್ತೀವೋ ಯಾತ್ರಿಕರು ಡ್ಯಾಶ್ ದ ಫಾರೆಸ್ಟ್ ಪಾಸ್ಡ್ ಆನ್
ಪಾಸ್ಡ್ ಬೈ, ಪಾಸ್ಡ್ ಅವೇ, ಹ್ಯಾಂಡೆಡ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡಿದ್ರೆ ಈಗ ಪಾಸ್ಡ್ ಆನ್ ಅಂತ ಹೇಳಿದ್ರೆ ಒಂದು ಹ್ಯಾಂಡಿಂದ ಮತ್ತೊಂದು ಹ್ಯಾಂಡ್ಗೆ ಪಾಸ್ ಆಗ್ತಕ್ಕಂಥದ್ದು ಅಥವಾ ಒಂದು ಟೇಬಲ್ ಮೂವ್ ಮಾಡ್ತಕ್ಕಂಥದ್ದು ಪಾಸ್ಡ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಪಾಸ್ಡ್ ಬೈ ಅಂತ ಹೇಳಿದ್ರೆ ಹಾದು ಹೋಗ್ತಕ್ಕಂಥದ್ದು. ಹಾಗೆ ಯಾತ್ರಿಕರು ಏನು ಮಾಡ್ತಾರೆ, ಫಾರೆಸ್ಟ್ನ ಹಾದು ಹೋದರು ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಾಗೆ ಆನ್ಸರ್ ಆಪ್ಷನ್ ಬಿ ಪಾಸ್ಡ್ ಬೈ ಅಂತ ತಗೊಳ್ತೀವಿ ಸ್ನೇಹಿತರೆ. ಪಾಸ್ಡ್ ಬೈ ಅಂತೇಳಿ ಡೈ ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಹಾಗಿರಬೇಕಾದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ಬಿ ದ ಪಿಲಿಗ್ರಿಮ್ಸ್ ಡ್ಯಾಶ್ ದ ಫಾರೆಸ್ಟ್ ಅಂತೇಳಿ ಪಾಸ್ಡ್ ಬೈ, ಅದರ ಮೂಲಕ ಫಾರೆಸ್ಟ್ನ ಮೂಲಕ ಹಾದು ಹೋಗ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದೇನೆ, ದ ಕಂಪ್ಲೀಟೆಡ್ ಸೆಂಟೆನ್ಸ್ ಎಸ್ ದ ಪಿಲಿಗ್ರಿಮ್ಸ್ ಪಾಸ್ಡ್ ಬೈ ದ ಫಾರೆಸ್ಟ್. ಓಕೆ, ಸೊ ಇನ್ನು ಪಾಸ್ಡ್ ಬೈ ಅಂತ ಹೇಳಿದಾಗ ಹಾದು ಹೋಗ್ತಕ್ಕಂಥದ್ದು. ಇನ್ನು ಪಾಸ್ಡ್ ಆನ್ ಅಂತ ಹೇಳಿ ಆಲ್ರೆಡಿ ಹೇಳಿದ್ರೆ ಮೂವ್ ಮಾಡ್ತಕ್ಕಂಥದ್ದಾಗಿದೆ. ಪಾಸ್ಡ್ ಅವೇ ಮೀನ್ಸ್ ಇಟ್ ಮೀನ್ಸ್ ಅ ಡೈ ಅಂತಕ್ಕಂಥ ಅರ್ಥದಲ್ಲಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಹಿಸ್ ಗ್ರ್ಯಾಂಡ್ ಮದರ್ ಡ್ಯಾಶ್ ಲಾಸ್ಟ್ ವೀಕ್. ಸೊ ಈಗ ಹೇಳಿದೆ ಪಾಸ್ಡ್ ಅವೆಗೆ ಡೈ ಅಂತ ಹೇಳಿದ್ವಿ, ಪಾಸ್ಡ್ ಅಂದರೆ ಮೂವ್ ಅಂತ ಅರ್ಥ ಬರುತ್ತೆ, ಪಾಸ್ಡ್ ಬೈ ಅಂದರೆ ಥ್ರೂ ಮೂಲಕ ಹಾದು ಹೋಗ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಸೊ ಹೀಸ್ ಗ್ರ್ಯಾಂಡ್ ಮದರ್ ಡ್ಯಾಶ್ ಲಾಸ್ಟ್ ವೀಕ್, ಇಟ್ ಮೀನ್ಸ್ ಲಾಸ್ಟ್ ವೀಕ್ ಅಂತೇಳಿ ಪಾಸ್ಟಲ್ಲಿ ಏನಾಗಿದೆ, ಲಾಸ್ಟ್ ಅಂತೇಳಿ ಲಾಸ್ಟ್ ವೀಕ್, ಇಟ್ ಮೀನ್ಸ್ ಪಾಸ್ಟಲ್ಲಿ ನಡೆದಿರ್ತಕ್ಕಂಥದ್ದು. ಈಸ್ ಗ್ರ್ಯಾಂಡ್ ಮದರ್ ಪಾಸ್ಡ್ ಅವೇ, ಪಾಸ್ಡ್ ಅವೇ ಅಂತೇಳಿ ಇಟ್ ಮೀನ್ಸ್ ಡೈ ಅನ್ನೋ ಅರ್ಥದಲ್ಲಿ ಬರುತ್ತೆ. ಹೌದಾ, ಡೆತ್, ಡೈ ಡೆಡ್, ಸೊ ಈ ಒಂದು ಅರ್ಥದಲ್ಲಿ ಬರುತ್ತೆ. ಈಸ್ ಗ್ರ್ಯಾಂಡ್ ಮದರ್, ಅವನ ಗ್ರ್ಯಾಂಡ್ ಮದರ್ ಏನು ಮಾಡ್ತಾರೆ, ಲಾಸ್ಟ್ ವೀಕು ಸತ್ತೋದ್ರು ಅನ್ನೋ ಅರ್ಥದಲ್ಲಿ ಬರುತ್ತೆ, ಪಾಸ್ಡ್ ಅವೇ. ಸೊ ಆನ್ಸರ್ ಆಪ್ಷನ್ ಸಿ ಪಾಸ್ಡ್ ಅವೇ. ಸೊ ಆಲ್ರೆಡಿ ಹೇಳಿದ್ರೆ ಪಾಸ್ಡ್ ಆನ್ ಅಂದರೆ ನಿಮಗೆ ಗೊತ್ತಾಯಿತು ಸ್ನೇಹಿತರೆ, ಮೂವ್ ಮಾಡ್ತಕ್ಕಂಥದ್ದು. ಪಾಸ್ಡ್ ಬೈ ಅಂದರೆ ಹಾದು ಹೋಗ್ತಕ್ಕಂಥದ್ದು. ಇನ್ನು ಬ್ರಿಂಗ್ ಇನ್ ಅಂತಂದರೆ ಸಮಥಿಂಗ್ ಆರ್ ಅರ್ನ್ ಮನಿ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟು ದ ರಿಂಗ್ ಡ್ಯಾಶ್ ಫ್ರಮ್ ಜನ್ರೇಷನ್ ಟು ಜನ್ರೇಷನ್. ರಿಂಗ್ ಅಂತಕ್ಕಂಥದ್ದು ಏನಿದೆಯೋ, ರಿಂಗ್ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನ್ಗೆ ಹೋಗ್ತಕ್ಕಂಥದ್ದನ್ನ ಏನಂತ ಕರೀತಾರೆ, ಹ್ಯಾಂಡೆಡ್ ಅಪ್, ಹ್ಯಾಂಡೆಡ್ ಡೌನ್, ಹ್ಯಾಂಡೆಡ್ ಇನ್, ಹ್ಯಾಂಡೆಡ್ ಆಫ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ ಹ್ಯಾಂಡೆಡ್ ಡೌನ್ ಆಗಿರುತ್ತೆ. ಸೊ ಅದು ರಿಂಗ್ ಆಗಿರ್ಬೋದು, ಬೇರೆ ಒಂದು ವಸ್ತು ಆಗಿರ್ಬೋದು, ಒಂದು ಜನ್ರೇಷನ್ನ ಮತ್ತೊಂದು ಜನ್ರೇಷನ್ಗೆ ಹೋಗ್ತಕ್ಕಂಥ ನಾವಿಲ್ಲಿ ಹ್ಯಾಂಡೆಡ್ ಡೌನ್ ಅಂತ ಕರಿತೀವಿ. ಸೊ ಇನ್ನು ಹ್ಯಾಂಡೆಡ್ ಅಪ್ ಮತ್ತು ಈ ಉಳಿದಂತೆ ನೋಡ್ತಾ ಹೋದಾಗ ನೋಡಿ, handed down is a phrasal verb that means to pass something like a traditional skill or heirloom from older family members to younger ones. ಸೊ ಅರ್ಥ ಆಯ್ತಲ್ವ, ಒಂದು ಜನ್ರೇಷನು ಅನದರ್ ಜನ್ರೇಷನ್ ಆಗಿರ್ಬೋದು, ಅಥವಾ ಓಲ್ಡರ್ ಫ್ಯಾಮಿಲಿ ಮೆಂಬರ್ಸ್ ಟು ಯಂಗರ್ ಒನ್ಸ್. ಇಟ್ ಮೀನ್ಸ್ ಅದು ಕಂಟಿನ್ಯೂಸ್ ಆಗಿ ಹೋಗ್ತಕ್ಕಂಥದ್ದಾಗುತ್ತೆ. ಅದು ಲೈಕ್ ಟ್ರೆಡಿಷನ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಅಥವಾ ಏರ್ಲೂಮ್ ಆಗಿರ್ಬೋದು, ಅಥವಾ ರಿಂಗ್ ಅಂತ ಏನು ಹೇಳಿದ್ರು, ಸೊ ಅದಾಗಿರ್ಬೋದು, ಥಿಂಗ್ಸ್ಗಳಾಗಿರ್ಬೋದು. ಸೊ ಅದನ್ನ ಹ್ಯಾಂಡ್ ಡೌನ್ ಅಂತ ಹೇಳ್ತೀವಿ. ಹ್ಯಾಂಡ್ ಡೌನ್ ಅಥವಾ ಹ್ಯಾಂಡೆಡ್ಗಿಂತ ಹ್ಯಾಂಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಹ್ಯಾಂಡ್ ಇನ್ ಅಂತ ಹೇಳಿದ್ರೆ ಟು ಸಬ್ಮಿಟ್ ಅ ಪೀಸ್ ಆಫ್ ವರ್ಕ್ ಸಚ್ ಆಸ್ ಅ ಅಸೈನ್ಮೆಂಟ್ ಆರ್ ರಿಪೋರ್ಟ್ ಟು ಆ್ಯನ್ ಅಥಾರಿಟಿ ಫಿಗರ್. ಅಂದರೆ ಇಲ್ಲೇನಾಗುತ್ತೆ, ವರ್ಕ್ನ ಕೊಟ್ಟಿರ್ತಕ್ಕಂಥ ವರ್ಕ್ ಅಥವಾ ಅಸೈನ್ಮೆಂಟ್ನ ರಿಪೋರ್ಟ್ ಮಾಡ್ತಕ್ಕಂಥದ್ದು, ಸಬ್ಮಿಟ್ ಮಾಡ್ತಕ್ಕಂಥದ್ದು ಹ್ಯಾಂಡೆಡ್ ಇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟು ನೋಡಿ ಎಕ್ಸಾಂಪಲ್, ಆ ಟೀಚರ್ ಆಗಿರ್ಬೋದು, ಬಾಸ್ಗಾಗಿರ್ಬೋದು. ಸೊ ಟೀಚರ್ ಅಂತ ಹೇಳಿದ್ರೆ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಸೊ ಅವ್ರಿಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು, ಅಥವಾ ಬಾಸ್ಗಳಿಗೆ ಅಸೈನ್ಮೆಂಟ್ಸ್ ಅಥವಾ ಈ ಒಂದು ಫೈಲ್ಗಳನ್ನ ಕೊಟ್ಟಿರ್ತಾರೆ, ಸೊ ಅದನ್ನು ಸಬ್ಮಿಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಓಕೆ, ಹ್ಯಾಂಡೆಡ್ ಅಂತ ಹೇಳಿದ್ರೆ, ಹ್ಯಾಂಡ್ ಇನ್ ಅಂತ ಹೇಳಿದ್ರೆ ಸೊ ಅಲ್ಲಿ ಏನಾಗುತ್ತೆ, ಸಬ್ಮಿಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಹ್ಯಾಂಡೆಡ್ ಅಪ್ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಟು ಗಿವ್ ಆರ್ ಪಾಸ್ ಸಮಥಿಂಗ್ ಟು ಸಮ್ವನ್ ಹೂ ಈಸ್ ಇನ್ ಹೈಯರ್ ಪೊಸಿಷನ್. ಅಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂದತನೋ ಅಥವಾ ಇನ್ನೇನೋ ಹೈಯರ್ ಇದು ಇದೆ ಅಂತ ಹೇಳೋಣ. ನೋಡಿ ಇಲ್ಲಿ ಕೊಟ್ಟಿದ್ದೆ ನೋಡಿ, ಆಫನ್ ಯೂಸ್ಡ್ ಇನ್ ಲೀಗಲ್ ಕಾಂಟೆಕ್ಸ್ಟ್ ಲೈಕ್ ಪಾಸಿಂಗ್ ಡಾಕ್ಯುಮೆಂಟ್ಸ್ ಟು ಎ ಜಡ್ಜ್ ಆನ್ ದ ಬೆಂಚ್. ಅಂದರೆ ಸೊ ಕೆಳಗಡೆ ಕೂತಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಜಡ್ಜ್ಗೆ ಪಾಸ್ ಮಾಡ್ತಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ. ಸೊ ಇದು ಈ ಥರ ಅಂದರೆ ಟು ಗಿವ್ ಆರ್ ಪಾಸ್ ಸಮಥಿಂಗ್ ಟು ಸಮ್ ಒನ್ ಹೂ ಈಸ್ ಅನ್ ಹೈಯರ್ ಪೊಸಿಷನ್ ಅವ್ರಿಗೆ ಮೂವ್ ಮಾಡ್ತಕ್ಕಂಥದ್ದು. ಸೊ ಇದನ್ನು ನಾವು ಹ್ಯಾಂಡ್ ಅಪ್ ಅಂತ ಹೇಳ್ತೀವಿ. ಇನ್ನು ಹ್ಯಾಂಡೆಡ್ ಆಫ್ ಅಂತ ಹೇಳಿದಾಗ ನೋಡಿ, ಟು ಪಾಸ್ ಆರ್ ಟ್ರಾನ್ಸ್ಫರ್ ಎ ಟಾಸ್ಕ್, ರೆಸ್ಪಾನ್ಸಿಬಿಲಿಟಿ ಆರ್ ಆಬ್ಜೆಕ್ಟ್ ಟು ಅನದರ್ ಪರ್ಸನ್. ಅಂದರೆ ಏನಾಗುತ್ತೆ, ಟಾಸ್ಕ್ ಕೊಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂತನೋ ಅಥವಾ ಇನ್ಯಾವುದೋ ಒಂದು ರೀಸನಿಂದ ಏನಾಗುತ್ತೆ, ಅದನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಪಾಸ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ನಾವು ಹ್ಯಾಂಡೆಡ್ ಆಫ್ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲ ಆನ್ಸರು ಹ್ಯಾಂಡ್ ಡೌನ್. ಆ್ಯಂಡ್ ನೆಕ್ಸ್ಟು ದ ಪ್ರೆಸಿಡೆಂಟ್ ಡ್ಯಾಶ್ ದ ಪ್ರೈಸಸ್. ಪ್ರೆಸಿಡೆಂಟು ಪ್ರೈಸ್ನ ಕೊಡ್ತಾರೆ. ಸೊ ಹೌದಾ, ಗೇವ್ ಅವೇ, ಗೇವ್ ಅಪ್, ಗಿವ್ ಇನ್, ಬ್ರಾಟ್ ಅಪ್. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ದ ಪ್ರೆಸಿಡೆಂಟ್ ಗೇವ್ ಅವೇ ದ ಪ್ರೈಸಸ್. ಆಪ್ಷನ್ ಎ ಗೇವ್ ಅವೇ. ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ಗೇವ್ ಅವೇ, ಗೇವ್ ಅಪ್ ಅಂತಕ್ಕಂಥ ನೋಡ್ತಾ ಹೋದಾಗ ನೋಡಿ, this is the correct choice because give away specifically means to hand out or distribute items such as prizes or awards often as a gift or at a
ಫಾರ್ಮಲ್ ಈವೆಂಟ್ಸ್ ಅದರಲ್ಲಿ ಪ್ರೈಸಸ್ ಆಗಿರ್ಬೋದು, ಅವಾರ್ಡ್ಸ್ ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು. ಸೊ ಇನ್ನೊಬ್ರಿಗೆ ಕೊಡ್ತಕ್ಕಂಥದ್ದು ಏನಿದೆ ಅದನ್ನು ಗಿವ್ ಅವೇ ಅಂತ ಹೇಳ್ತಾ ಹೋಗ್ತೀವಿ, ಕೊಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗೇವ್ ಅಪ್ ಅಂತ ಹೇಳಿದ್ರೆ ದಿಸ್ ಮೀನ್ಸ್ ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್ ಆರ್ ಟು ಕ್ವೈಟ್. ಸೊ ಅಲ್ಲಿ ನಿಲ್ಲಿಸ್ತಕ್ಕಂಥದ್ದು ಏನು ಮಾಡ್ತಾ ಇರ್ತೀವೋ ಸೊ ಅದನ್ನು ಕೆಲವೊಂದನ್ನ ನಿಲ್ಲಿಸ್ತಕ್ಕಂಥದ್ದು. ಇಟ್ ಮೀನ್ಸ್ ಈ ಗೇವ್ ಅಪ್ ಸ್ಮೋಕಿಂಗ್, ಸ್ಟಾಪ್ ಮಾಡ್ತಕ್ಕಂಥದ್ದು ಗೇವ್ ಅಪ್ ಅಂತ ಹೇಳಿದ್ರೆ. ಸೊ ಆ್ಯಂಡ್ ನೆಕ್ಸ್ಟ್ ಕ್ವೈಟ್ ಅಂತ ಏನು ಹೇಳ್ತೀವೋ ಸೊ ಅದಾಗಿರಬಹುದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಗಿವ್ ಇನ್ ಅಂತ ಹೇಳಿದ್ರೆ ದಿಸ್ ಮೀನ್ಸ್ ಟು ಸರೌಂಡರ್ ಆರ್ ಹೆಲ್ಪ್ ಟು ಪ್ರೆಷರ್ ದ ಎನ್ಮಿ ಫೈನಲಿ ಗೇವ್ ಇನ್. ಅಂದರೆ ಪ್ರೆಷರಿಂದ ಪಡ್ಕೊಳ್ತಕ್ಕಂಥದ್ದು. ದ ಎನ್ಮಿ ಫೈನಲಿ ಗೇವ್ ಇನ್ ಇಟ್ ಮೀನ್ಸ್ ಸೊ ಇಲ್ಲಿ ಗಿವ್ ಇನ್ ಅಂತ ಹೇಳಿದಾಗ ಹೆಲ್ ಟು ಪ್ರೆಷರ್ ಅಂತಂದರೆ ಇಟ್ ಮೀನ್ಸ್ ಗಿವ್ ಇನ್ ಅಂತೇಳಿ ಶರಣಾಗ್ತಕ್ಕಂಥದ್ದು, ಒಪ್ಕೊಳ್ತಕ್ಕಂಥ ತಪ್ಪನ್ನು ಒಪ್ಕೊಳ್ತಕ್ಕಂಥ ಶರಣಾಗ್ತಕ್ಕಂಥದ್ದು ಅನ್ನೋ ಅರ್ಥ ಬರುತ್ತೆ. ಇನ್ನು ಬ್ರಾಟ್ ಅಪ್ ಅಂತ ಹೇಳಿದಾಗ ದಿಸ್ ಯೂಶಲಿ ರೆಫರ್ಸ್ ಟು ರೈಸಿಂಗ್ ಅ ಚೈಲ್ಡ್ ಆರ್ ಮೆನ್ಷನಿಂಗ್ ಅ ಟಾಪಿಕ್ ಇನ್ ಕಾನ್ವರ್ಸೇಷನ್. ಅಂದರೆ ಈ ಒಂದು ವಿಷಯನ ಕಾನ್ವರ್ಸೇಷನ್ಗೋಸ್ಕರ ಪ್ರಸ್ತಾಪನ ಮಾಡ್ತಕ್ಕಂಥದ್ದು, ಮುಂದೆ ಇಡ್ತಕ್ಕಂಥದ್ದು. ಅಥವಾ ಇಟ್ ಮೀನ್ಸ್ ನೋಡಿ ಇಲ್ಲಿ ಶಿ ವಾಸ್ ಬ್ರಾಟ್ ಅಪ್ ಇನ್ ಲಂಡನ್. ಅಂದರೆ ಬ್ರಾಟ್ ಅಪ್ ಮೀನ್ಸ್ ಬೆಳೆದದ್ದು ಅಂತ ಹೇಳ್ತೀವಿ, ಅಂದರೆ ಹುಟ್ಟಿ ಬೆಳೆದದ್ದು ಅಂತ ಹೇಳ್ತೀವೋ ಸೊ ಅದು ಶಿ ವಾಸ್ ಬ್ರಾಟ್ ಅಪ್ ಇನ್ ಲಂಡನ್ ಆಗುತ್ತೆ. ಅಥವಾ ಹಿ ಬ್ರಾಟ್ ಅಪ್ ದ ಇಶ್ಯೂ ಡ್ಯೂರಿಂಗ್ ದ ಮೀಟಿಂಗ್. ಅಂದರೆ ಒಂದು ವಿಷಯವನ್ನು ಮೀಟಿಂಗಲ್ಲಿ ಪ್ರಸ್ತಾಪವನ್ನು ಮುಂದಿಡ್ತಕ್ಕಂಥದ್ದು ಕಾನ್ವರ್ಸೇಷನ್ಗೋಸ್ಕರ. ಸೊ ಅದನ್ನು ನಾವು ಬ್ರಾಟ್ ಅಪ್ ಎರಡು ಅರ್ಥದಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಆನ್ಸರ್ ಏನಾಗುತ್ತೆ, ದ ಪ್ರೆಸಿಡೆಂಟ್ ಡ್ಯಾಶ್ ದ ಪ್ರೈಸಸ್ ಅಂತ ಹೇಳಿದ್ರೆ ಗೇವ್ ಅವೇ ಅಂದರೆ ಕೊಡ್ತಕ್ಕಂಥದ್ದು, ಪ್ರೈಸ್ನ ಕೊಡ್ತಕ್ಕಂಥ ಅರ್ಥ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡ್ತಾ ಹೋದಾಗ ಯು ಮಸ್ಟ್ ಡ್ಯಾಶ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್. ಇಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ನಾವು ಏನು ಮಾಡ್ತೀವಿ, ಕ್ವಿಟ್ ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ, ಹೌದಲ್ವಾ? ಸೊ ಸ್ಟಾಪ್ ಮಾಡ್ತೀವಿ, ಕ್ವಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ ನೋಡಿ ಇಲ್ಲಿ ಹಿ ಗೇವ್ ಅಪ್ ಸ್ಮೋಕಿಂಗ್. ಗೇವ್ ಅಪ್ ಮೀನ್ಸ್ ಕ್ವೈಟ್ ಮಾಡ್ತಕ್ಕಂಥದ್ದು, ಸ್ಟಾಪ್ ಮಾಡ್ತಕ್ಕಂಥದ್ದು. ಸೊ ಈ ಅರ್ಥದಲ್ಲಿ ಬರುತ್ತೆ. ಸೊ ಈಗ ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೀನಿ ಗೇವ್ ಅವೇ ಅಂದ್ರೇನು, ಗಿವ್ ಅಪ್ ಅಂದ್ರೇನು, ಗಿವ್ ಇನ್ ಅಂದ್ರೆ ಅಂತೆಲ್ಲ ಕೊಟ್ಟಿದ್ದೀನಿ. ಸೊ ಆನ್ಸರ್ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಗಿವ್ ಅವೇ. ಎಸ್, ಆನ್ಸರ್ ಆಪ್ಷನ್ ಎ ಗಿವ್. ಆನ್ಸರ್ ಆಪ್ಷನ್ ಬಿ ಗಿವ್ ಅಪ್ ಆಗಿರುತ್ತೆ. ಸೊ ಗಿವ್ ಅವೇ ಅಂತಂದರೆ ಸೊ ಕೊಡ್ತಕ್ಕಂಥದ್ದು, ಹೌದಾ? ಗಿಫ್ಟ್ ಆಗಿರ್ಬೋದು, ಪ್ರೈಸಸ್ ಆಗಿರ್ಬೋದು, ಅವಾರ್ಡ್ಸ್ಗಳಾಗಿರ್ಬೋದು, ಕೊಡ್ತಕ್ಕಂಥ ಗಿವ್ ಅವೇ ಆಗಿರುತ್ತೆ. ಗಿವ್ ಅಪ್ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತಕ್ಕಂಥದ್ದು ಅಥವಾ ಕ್ವಿಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಗಿವ್ ಅಪ್ ಅಂತಕ್ಕಂಥದ್ದು. ಸೊ ಗಿವ್ ಇನ್ ಅಂದ್ರೆ ಸೊ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ನಿಮಗೆ. ಸೊ ಆ ಒಂದು ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದು ಅಂತಂದು ಸೊ ಆಗಿರುತ್ತೆ. ಇನ್ನು ನೆಕ್ಸ್ಟು ದೆ ಡ್ಯಾಶ್ ವೆನ್ ದೇ ವರ್ ಕ್ಯಾಚ್. ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ದೆ ಡ್ಯಾಶ್ ವೆನ್ ದೇ ವರ್ ಕ್ಯಾಚ್ ಅಂದರೆ ಗಿವ್ ಅವೇ, ಗಿವ್ ಅಪ್, ಗಿವ್ ಇನ್, ಸಪೋರ್ಟಿಂಗ್. ಸೊ ನಿಮ್ಗೆ ಆಲ್ರೆಡಿ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಗಿವ್ ಅವೇ ಅಂದರೆ ಅಲ್ಲಿ ಕೊಡ್ತಕ್ಕಂಥದ್ದು ಆಗಿರುತ್ತೆ, ಪ್ರೈಸು, ಅವಾರ್ಡ್ಸು, ಗಿಫ್ಟು ಏನೇ ಆಗಲಿ ಸೊ ಕೊಡ್ತಕ್ಕಂಥದ್ದು ಗಿವ್ ಅವೇ ಆಯಿತು. ಗಿವ್ ಅಪ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದೊಂದು ಸಹ ನಾವು ನೋಡಿದ್ವಿ, ಈಗ ತಾನೇ ಅದು ನೋಡ್ಕೊಬಂದ್ವಿ. ಇನ್ನು ಗಿವ್ ಇನ್ ಅಂತ ಅಂದರೆ ಏನಂತ ಹೇಳಿದ್ರೆ ಶರಣಾಗತಿ ಹಾಕ್ತಕ್ಕಂಥ, ತಮ್ಮ ತಪ್ಪನ್ನು ಒಪ್ಕೊಳ್ತಕ್ಕಂಥದ್ದು. ದೆ ಡ್ಯಾಶ್ ವೆನ್ ದೇ ವರ್ ಕ್ಯಾಚ್. ಅವ್ರನ್ನ ಹಿಡಿದಾಗ ಏನಾಗುತ್ತೆ, ಸೊ ಅದು ಥೀಫ್ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಸೊ ಅವ್ರನ್ನ ಹಿಡ್ಕೊಂಡಾಗ ಅವ್ರು ಏನಾಗ್ತಾರೆ, ತಮ್ಮ ಒಂದು ಶರಣಾಗತಿಯನ್ನು ಹಾಕ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಗಿವ್ ಇನ್ ಆಪ್ಷನ್ ಸಿ ಬರುತ್ತೆ. ಸೊ ಇಲ್ಲಿದೆ ನೋಡಿ ಗಿವ್ ಇನ್, ದಿಸ್ ಮೀನ್ಸ್ ಸರೌಂಡೆಡ್ ಆರ್ ಹೆಲ್ಪ್ ಟು ಪ್ರೆಷರ್. ಸೊ ಎನಿಮಿ ಫೈನಲಿ ಗಿವ್ ಇನ್ ಅಂದರೆ ಎನಿಮಿ, ನಮ್ಮ ಶತ್ರು ಏನಾಗ್ತದೆ ನಮಗೆ ಬಂದು ಶರಣಾಗ್ತಕ್ಕಂಥದ್ದು, ನಮ್ಮ ಮುಂದೆ ಬಂದು, ಅದು ಅರ್ಥ ಬರ್ತಾ ಹೋಗುತ್ತೆ. ಲಾಸ್ಟ್ ಕ್ವೆಶನ್, ಪ್ಲೀಸ್ ಡ್ಯಾಶ್ ದ ಪಿಕ್ಚರ್ ಇನ್ ದ ಬ್ಲ್ಯಾಕ್ ಬೋರ್ಡ್, ಲುಕ್ ಅಟ್, ಲುಕ್ ಇನ್ ಟು, ಲುಕ್ ಥ್ರೂ, ಗಾಟ್ ಟೀಮ್ಸ್ ಅಂತ ಕೊಡೋದು. ಸೊ ಗಾಟ್ ಟೀಮ್ಸ್ ಬೇಡ ನಮಗೆ. ಪ್ಲೀಸ್ ಡ್ಯಾಶ್ ದ ಪಿಕ್ಚರ್ ಇನ್ ದ ಬ್ಲ್ಯಾಕ್ ಬೋರ್ಡ್. ಸೊ ನೀವು ನೋಡ್ತಾನೆ ಅರ್ಥನೇ ಆಗುತ್ತೆ ಸ್ನೇಹಿತರೆ. ಪ್ಲೀಸ್ ಲುಕ್ ಅಟ್ ದೀಸ್ ದ ಪಿಕ್ಚರ್ ಇನ್ ದ ಬ್ಲ್ಯಾಕ್ ಬೋರ್ಡ್. ಸೊ ಅಲ್ಲೇ ಹೇಳ್ಬೋದು ಲುಕ್ ಅಟ್ ದೀಸ್ ಅಂತ ಹೇಳ್ತೀವಿ, ಹೌದಾ? ಲುಕ್ ಅಟ್ ದೀಸ್. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಇಲ್ಲಿ ಲುಕ್ ಅಟ್ ಅಂದರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಇರ್ತಕ್ಕಂಥ ಏನು ಚಿತ್ರಗಳಿರ್ತವೆ, ಸೊ ಬ್ಲ್ಯಾಕ್ ಬೋರ್ಡಲ್ಲಿ ಇರ್ತಕ್ಕಂಥ ಪಿಕ್ಚರ್ನ ನೋಡಿ, ಲುಕ್ ಅಟ್ ಆ ಕಡೆ ನೋಡಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇನ್ನು ಲುಕ್ ಇನ್ ಟು, ಲುಕ್ ಥ್ರೂ ಅಂತ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಲುಕ್ ಇನ್ ಟು ಮೀನ್ಸ್ ಟು ಇನ್ವೆಸ್ಟಿಗೇಟ್ ಆ ರಿಸರ್ಚ್ ಸಮಥಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. ಲುಕ್ ಥ್ರೂ ಅಂತ ಹೇಳಿದಾಗ ಇಟ್ ಮೀನ್ಸ್ ಟು ರೀಡ್ ಸಮಥಿಂಗ್ ಕ್ವಿಕ್ಲಿ ಆರ್ ಲುಕ್ ಪಾಸ್ಟ್ ಆರ್ ಥ್ರೂ ಆ್ಯನ್ ಆಬ್ಜೆಕ್ಟ್. ಇದ್ರ ಮೂಲಕ ಸಹ ಕ್ವಶನ್ ರೈಸ್ ಆಗಿತ್ತು ಸ್ನೇಹಿತರೆ. ಸೊ ಆ್ಯಂಡ್ ಗಾಟ್ ಟೀಮ್ಸ್ ಅಂತ ಹೇಳಿದಾಗ ಇಟ್ ಇಸ್ ದ ನಾಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪ್ರಪೋಸಿಷನಲ್ ಪ್ರೇಸ್ ಆ್ಯಂಡ್ ಡಸ್ ನಾಟ್ ಮೇಕ್ ಸೆನ್ಸ್ ಇನ್ ದಿಸ್ ಕಾಂಟೆಕ್ಸ್ಟ್. ಇಟ್ ಮೀನ್ಸ್ ಗಾಟ್ ಟೀಮ್ ಅಂತಕ್ಕಂಥದ್ದು ಪ್ರೇಸಲ್ ವರ್ಬ್ ಆಗಿರೋದಿಲ್ಲ. ಸೊ ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಕೆಲವೊಂದು ಪ್ರಶ್ನೆಗಳು ಆಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಮೇಲೆ ತುಂಬಾ ಪ್ರಶ್ನೆಗಳು ಕೇಳಬಹುದು, ತುಂಬಾ ಕ್ವಶನ್ಸ್ಗಳು ಸಹ ರೈಸ್ ಆಗ್ತಾ ಹೋಗುತ್ತೆ. ಸೊ ಪ್ರೇಸಲ್ ವರ್ಬ್ ಖಂಡಿತವಾಗಿ ಡೆಫಿನೆಟಾಗಿ PSTR ಆಗಿರ್ಬೋದು, GPSTR ಅಥವಾ ಬೇರೆ ಎಕ್ಸಾಮ್ಸ್ಗಳು ಸಹ ಡೆಫಿನೆಟಾಗಿ ಕೇಳ್ತಾರೆ, ಒಂದು ಆರ್ ಟು ಕೇಳಬಹುದು. ಸೊ ಈ ಒಂದು ಬೇಸಿಸ್ ಮೇಲೆ ನೀವು ಎಲ್ಲನೂ ಸಹ ಒಂದು ಕಡೆ ನೋಟನ್ನು ಮಾಡಿಕೊಂಡು ಅರ್ಥವನ್ನು ಮಾಡ್ಕೊಂಡು ಮಾಡ್ತಾ ಹೋಗಿ. ಸೊ ಇಂಗ್ಲೀಷ್ ಮೀಡಿಯಮ್ಗೆ ಸೊ ಇದೆಲ್ಲ ಸ್ವಲ್ಪ ಈಸಿ ಅಂತ ಅನ್ಸರು. ಪಾಪ ಕನ್ನಡ ಮೀಡಿಯಮ್ವರೆಗೆ ಏನು ಆಗುತ್ತೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಅದು ಎಲ್ಲರಿಗೂ ಅಷ್ಟೇ, ಅದು ನಿಮ್ಮ ಮಾತ್ರ ಅಂತಲ್ಲ, ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂಥ ಎಲ್ಲರಿಗೂ ಸಹ ಇಟ್ ಮೀನ್ಸ್ ಕೆಲವೊಂದು ಆಪ್ಷನ್ಸ್ಗಳನ್ನ ಬಿಡ್ತಾ ಹೋಗ್ತೀವಿ. ಯಾರಿಗೂ ಈಸಿ ಆಗಿರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಡೆಫಿನೆಟಾಗಿ ತುಂಬಾ ಪ್ರಾಕ್ಟೀಸ್ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕಾಗಿರುತ್ತೆ ಸ್ನೇಹಿತರೆ.